ಅವಾಗಿಂದ ನೋಡ್ತಾ ಇದ್ದೀನಿ ಈ ಗುಂಡನೂ ಈ ಅದೃಷ್ಟ ಇಬ್ಬರೂ ಪ್ರವಿ ಅತ್ಲಾಗ ಹೋದ್ರೆ ಅತ್ಲಾಗೆ ನೋಡೋದು ಹಂಗೆಲ್ಲ ಮಾಡ್ತಾ ಇದ್ದಾರೆ. ನಾನು ಬಂದ್ರೆ ನನ್ನ ನೋಡೋದು ಅಬ್ಸರ್ವ್ ಮಾಡ್ತಾ ಇದ್ದಾರೆ ನಮ್ಮ ಮನೆ ಕಡೆಗೆ. ಅವಾಗಿಂದ ನೋಡ್ತಾ ಇದ್ದೀನಿ. ಅದು ಏನಕ್ಕಂಗೆ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಏನೋ ಗೊತ್ತಿಲ್ಲ. ನಾನು ಮಾತಾಡಬಾರ್ದು ಅಂತ ಸುಮ್ಮನಿದ್ದೀನಿ. ನಮ್ಮನೆ ಕಡೆ ಕಗ್ಲೆಲ್ಲ ನೋಡೋ ಅಂಥದ್ದೇನು ಯಾಕೆ ಅಬ್ಸರ್ವ್ ಮಾಡ್ತಿರ್ತಾರೆ? ನಿನ್ನ ಗಂಡ ಹೆಂಡತಿ ಜಗಳ ಆಡ್ತಾರೆ ಅಂತ ಏನೋ ನೋಡ್ತಿರ್ತಾರೇನೋ. ನೀನು ಜಗಳ ಆಡ್ತಾ ಇದ್ದಾರೋ ನೀನು ಚೆನ್ನಾಗಿದ್ದಾರೋ ಅಂತೇಳಿ ನಮ್ಮನೆ ಕಡೆಗೆ ಹಗ್ಲೆಲ್ಲ ಅಬ್ಸರ್ವ್ ಮಾಡ್ತಾರೆ ಅನ್ಸುತ್ತೆ. ಹಂಗೆ ಅನ್ಸೋದು ನನಗೇನೋ ನೋಡಿದ್ರೆ ಹಂಗೆ ಅನ್ಸೋದು. ಆದ್ರೂ ತಮ್ಮ ಯಾತ ಇಲ್ಲಿ ನಿನ್ಕೊಂಡು ಯೋಚನೆ ಮಾಡ್ತಾ ಇದೀಯಾ? ಯಾತಿಲ್ಲ ನಮ್ಮನೆ ಕಡೆಗೆ ಅವದೃಷ್ಟನೂ ಗುಂಡ ಇಬ್ರು ಆಗಾಗನ ಅವರೆಲ್ಲನ ನಮ್ಮನೆ ಕಡೆಗೆ ನೋಡ್ತಾವ್ರೆ. ಅದು ಯಾಕೆ ನೋಡ್ತಾ ಇದಾರೆ ಏನೋ ಕರೆಗೆ ಜಯಮಕಯ್ಯ ಗೊತ್ತಿಲ್ಲ. ನಮ್ಮನೆ ಕಡೆನೇ ನೋಡ್ತಾವ್ರೆ. ಅವಾಗಿಂದ ಅಬ್ಸರ್ವ್ ಮಾಡ್ತಾವ್ರಿ. ಗಂಡ ಹೆಂಡತಿ ಏನು ಚೆನ್ನಾಗಿದ್ದಾರೋ ಜಗಳ ಆಡ್ತಾ ಇದ್ದಾರೋ ಅಂತೇಳಿ ಆ ಕಡೆಗೆ ತಿರುಗಿ ನೋಡ್ತಾವ್ರೆ. ಮೊನ್ನೆ ಅಷ್ಟು ಇದೆಲ್ಲ ಗಲಾಟೆ ಆಗಿತ್ತಲ್ಲ ಋತಮ್ಮ, ಅದಕ್ಕೇನೆ ಏನು ಚೆನ್ನಾಗಿದ್ದಾರೋ ಏನು ಜಗಳ ಆಡ್ತಾ ಇದ್ದಾರೋ ಗಂಡ ಹೆಂಡತಿ ಅಂತೇಳಿ ನೋಡ್ತಾ ಇದ್ದಾರೆ. ಇಲ್ಲದೆಲ್ಲನ ತಂದಿಕ್ಕಕ್ಕೆ ಅವ್ರು ಹಾಗೆ ಮತ್ತೆ ಅಯ್ಯೋ ಅವಳು ನಮ್ಮ ಚೌಡಮ್ಮ ಇರುವಲ್ಲನ ಅದು ನೋಡಲ್ಲಿ ಯಾತ ಮಾತಾಡ್ತಾ ಇದ್ದಾಳೆ ಗಿಡ್ಡಮ್ಮಂತ ನಡಿ ನೋಡೋಣ. ಯಾತ ಕೆಲಸದಾಳ್ಗಳ್ನೆಲ್ಲನ ಬರಬೇಡ ಅಂತ ಹೇಳಿದ್ಯೇನೆ ಕೂಲಿಯರ್ಗೆಲ್ಲನ ಅಂತ ಹೇಳಿ ಯಾತ ಮಾತಾಡ್ತೈತಿ. ನಾನು ನೋಡಿದೆ ಅವಾಗಿಂದ ಯಾತನ ಇಬ್ರು ಪರದಾಡ್ತಾ ಇದ್ದಾರೆ. ಮತ್ತೆ ಇವಳು ಅಲ್ದಕ್ಕೆ ಯಾರು ಹೋಗ್ತಾರೆ? ಏನು ಇವಳು ಸಾವುಕಾತಿ ಅಂತೇಳಿ ಇವಳು ಅಲ್ದ ಕೂಲಿ ಹೋಗ್ತಾರೆ ಅಂತ ಅನ್ಕೊಬಿಟ್ಟವಳೆ. ಬೋಲಿದನ್ ಮಾಡ್ತಾಳೆ ಮೊದಲಿಂದೆಲ್ಲ ನಮ್ಮ ಮರ್ತಾವಳೆ. ಈಗ ಹಂಗೆ ನನ್ನ ಮಗ ಸೊಸೆ ಅಂತಾಳೆ. ಏನೇನು ಸ್ವಂತ ಮಗ ಅಮ್ಮಂಗೆ ಅವಾಗಿಂದ ಜೋರ ಬಾಯಿ ಮಾಡ್ತಾ ಐತೆ. ಗೆಡ್ಡಮ್ಮಕ್ಕ ಏನಿಲ್ಲ ತಗ ಸರಿಯಾಗಿ ಹೋಗುದ್ಬಿಡ್ತಾ ಅವಕ್ಕ ಏನು ಮುಲಾಜ್ ಕೇಳಲ್ಲ. ನಾನು ಬೇರೆ ಹೋಗ್ತೀನಲ್ಲ ಗಿಡ್ಡಮ್ಮನ ಜೊತೆಗೆ ಅದಕ್ಕೆ ಒಟ್ಟುರಿ ನಮ್ಮ ಅಕ್ಕ ಬರಲ್ವಲ್ಲ ನಮ್ಮಲ್ದಾಗ ಕೂಲಿನ ಅಂತ ನಾನು ಯಾಕೆ ಹೋಗ ಇವಳಲ್ದ ಕೂಲಿನ ನಾನು ಹೋಗಲ್ ಬಿಡು. ಇವಳಲ್ದಾಗ ನಾನು ಕೂಲಿ ಹೋಗೋಂಥದ್ದೇನು ಬಂದೈತಿ. ನಾನು ಹೋಗಲ್ ಬಿಡು. ನಮ್ಮ ಅಕ್ಕ ನಮ್ಮ ಅಲ್ದಾಗ ಬರಲ್ಲ ಅಂತಾಳೆ. ನಾನಿನ್ನ ನೋಡ್ಕೊಂಡಿದ್ದು ನೋಡಿ ಮಗಳನ್ನು ಇವಳನ್ನು ಬಸಪ್ಪ ಅವಾಗ ಹೊರಗೆ ದಬ್ಬಿದ್ದ ಅದನ್ನೆಲ್ಲ ನಾವು ಮರ್ತೇವ್ರಿ. ನಾವು ಸಹಾಯ ಮಾಡಬಾರ್ದಾಗಿತ್ತಾಗ. ನಾನು ಸಹಾಯ ಮಾಡಿದ್ದೇನೆ ಬಂದಿದ್ದು. ನಾನು ಅವಾಗ ಸಹಾಯ ಮಾಡಲಿಲ್ಲ ಅಂದಿದ್ರೆ ಯಾರು ಇರ್ತಿರ್ಲಿಲ್ಲ. ನೀನು ಮಾಡಿದ್ದೆ ಸರಿ ಕರಂಜೆ ಮಂಟಿ ಅವಾಗ ಇಂಥವ್ರಿಗೆ ಸರಿಯಾಗಿ ಮಾಡಿದೀಯ. ಬೋರರ್ಗೆಲ್ಲನ ಹೋಗ್ಬೇಡ್ರಿ ಅವ್ರ ಹೊಲ್ದಾಗ ಕೂಲಿನ ಅವ್ಳಿಗೇನು ಕಮ್ಮಿ ಆಗೈತೆ ಅವ್ರ ಹೊಲ್ದಾಗ ಹೋಗ್ಬೇಡ್ರಿ ಅವ್ರಿಗೆ ಯಾಕೆ ಮಾಡ್ಕೊಡ್ತೀರ ಅಂತ ಹೇಳ್ತೀಯಂತೆ. ಏನೇ ನಿಂದೇನೇ ತಿಂದಿದ್ದೀವಿ ಗಿಡಮ್ಮ ನಾವು? ಸುಮ್ಮನೆ ಇಲ್ಲದ್ದೆಲ್ಲ ಇದನ್ನು ಮಾಡ್ತೀಯಲ್ಲ ನೀನು. ನಾನು ಯಾರಿಗೆ ಹೇಳಿದ್ದೀನಿ ಕರ್ಕೊಂಬ? ಅವೆಲ್ಲ ನೀನು ಹೇಳ್ಬೇಡ ಸೋಡಮ್ಮ. ಸುಮ್ಮನೆ ನಾನು ಯಾರಿಗೂ ಹೇಳಿಲ್ಲ. ನಾವು ಯಾಕೆ ಹೇಳೋಣ ಹೇಳು? ಈಗ ನಾವಿಲ್ಲಿ ಕೂಲಿ ಕರಿಯಲ್ಲ ನಮ್ಮನ್ನ ಅಂತೇಳಿ ನಾವು ಬೇರೆ ಊರ್ತಕ್ಕೆ ಹೋಗ್ತೀವಿ ಅಷ್ಟೇನೆ. ಅದ್ರಾಗೇನೈತೆ? ನೀನು ಇಲ್ಲದೆಲ್ಲ ನಾ ಮಾತಾಡ್ಬೇಡ ಕಣ್ಸೋಡಮ್ಮ. ಒಳ್ಳೆ ಮಾತಲ್ಲಿ ಹೇಳ್ತೀನಿ ನೋಡು. ನೀನು ಬೋಲ್ ತಾರ ತಿಗಡಿ ಕಣೆ ನಿಂದು. ತಂದಿಕ್ಕ ಜಾಸ್ತಿ ನೀನು ಅಲ್ಲೇದಿಲ್ಲಿಂದ ಇಲ್ಲಿಂದಗೆ ಬರೀ ತಾರ ತಿಗಡಿ ಮಾಡ ಅಂತ ಬುದ್ಧಿ ನಿಂದಿರೋದು. ಅವರು ತುಂಬ ಹಂಗೆ ಇಲ್ಲದ್ದು ಹೇಳ್ಕೊಟ್ಟವಳೆ. ಹಂಗಂದ್ರು ಹಿಂಗಂದ್ರು ಅದೃಷ್ಟನೂ ಹಿಂಗಾಗನಂತ ಎಲ್ಲ ತಿಳ್ಕೊಬಿಡ್ತೀಯ ಸೂಕ್ಷ್ಮೆಗೆ. ಯಾದ್ಮೇಲೆ ನಾನು ಎತ್ತಾಕಿ ಸುಮ್ಮನಾಗ್ಬಿಡ್ತೀಯ. ಬೋಲ್ ಚೆನ್ನಾಗಿ ಅರ್ವೈತ್ ಕಣೆ ನಿನಗೆ. ಯಾರಿಗಾನ ತಂದಿಕ್ಕದು ಹೆಂಗೆ ಏನೋ ಎತ್ತ ಅಂತೇಳಿ ಚೆನ್ನಾಗಿದ್ದಾರ್ಗೆ ತಂದಿಕ್ಕ ಚೆನ್ನಾಗಿ ಗೊತ್ತೈತ್ ಕಣೆ ಗಿಡಮ್ಮ ನಿನಗೆ. ಹಿಂಗೆ ಮಾಡಕ್ಕೆ ಹೋಗ್ಬೇಡ. ಒಬ್ರ ಮನೆ ಹಾಳು ಮಾಡಕ್ಕೆ ಹೋದ್ರೆ ನಿನ್ನ ಮನೇನು ಹಾಳಾಗುತ್ತೆ. ನಮ್ಮ ಮನೆ ನೀನು ಹಾಳು ಮಾಡ್ಬೇಕಂತ ನೋಡಿದ್ರೆ ನಿಂದು ಒಂದಿನ ಹಾಳಾಗುತ್ತೆ. ಫಸ್ಟು ನನ್ನ ಮನೆ ಹೆಂಗೈತೆ, ನಾನೇ ಹೆಂಗೆ, ನನ್ನ ಗಂಡ ಹೆಂಗೆ, ನನ್ನ ಮಕ್ಳು ಹೆಂಗೆ ಅಂತ ನಮ್ಮ ಮನೇದು ಯೋಚನೆ ಮಾಡು. ಆಮೇಲೆ ಬೇರೆ ಮನೆದ ಇಣಕ್ಕೆ ನೋಡಿ ಬಂತೆ ನೀನು. ಸುಮ್ಮನೆ ಮಾತಾಡಿದ್ಯ ಅಂದರೆ ಸರಿಯಾಗಲ್ಲ ನೋಡು. ಏನಕ್ಕೆ ಮಾತಾಡ್ತಾ ಇದೆಯಾ ಸುಮ್ಮನೆ ಮಾತಾಡಬೇಡ ಚೊಡಮ್ಮ ನೀನು. ಕರ್ಕೊಂಬ ಇಲ್ಲಿ. ಯಾರು ಹೇಳ್ಕೊಟ್ಟಿದ್ದೀನಿ? ಏನೋ ನನ್ನ ಜೊತೆಗೆ ಬರ್ತಾರೆ, ನಾನು ಬತ್ತೀನಿ ಕಣಕ ಅಂತಾರೆ, ಕರ್ಕೊಂಡು ಹೋಗ್ತೀನಿ. ನಾವು ಯಾರಿಗೂ ಹೇಳ್ಕೊಟ್ಟಿಲ್ಲ. ಚೌಡಮ್ಮನಲ್ದಾಕೆ ಕೂಲಿ ಹೋಗ್ಬೇಡ್ರಿ ಅಂತ ನಾವು ಯಾರಿಗೂ ಹೇಳಿಲ್ಲ. ಸುಮ್ಮನಿರ ಗಿಡಮಕ್ಕ, ಯಾರು ಸವಾಸಕ್ಕೂ ಹೋಗ್ಬೇಡ. ನೀನಾಯ್ತು ನಿನ್ನ ಕೆಲಸ ಮಾಡ್ಕೊಂಡಿರು. ಹಂಗೆ ಮತ್ತೆ ಜನ ಸ್ವಲ್ಪ ಮುಂದುವರಿತಿದ್ದಂಗೆ ಬಡವ್ರ ಬಗ್ಗನ್ನ ಕೂಲಿ ಮಾಡಾರ್ನ ಒಂಥರ ನೋಡ್ತಾರೆ. ಏನು ಕೂಲಿ ಮಾಡೋರು ಬಿಡು ಅಂತ ಹೇಳಿ ಯಾರೋ ಅನ್ನಿಸ್ಕಮಲ್ಲ ಇವಾಗ. ಅವ್ರ ಸೌಕರ್ಯ ಇದ್ರೆ ಅವ್ರ ಹತ್ರ ಇರಲಿ. ಅದೇ ಮತ್ತೆ ನೋಡಮ್ಮ, ನಾವು ಯಾಕೆ ಇಲ್ಲ ಅಂತೇಳಿ ಅವ್ರ ಹೊಲ್ದಾಗ ಎದ್ದಾಗ ಬೈನಾಗ ಕೂಲಿ ಹೋಗಿದ್ರೆ ಮಾತ್ರ ನಾವು ಒಳ್ಳೆಯರಾಗ್ತಿದ್ವಿ. ನಾವು ಹೋಗಲ್ವಲ್ಲ ಅದಕ್ಕೆ ಒಟ್ಟುರಿ. ನಾನು ಗಿಡ್ಡಮ್ಮ ಏನು ಮಾಡಿರು ಹೊಲ್ದಾಕ್ ಹೋಗಲ್ಲ. ಇವ್ರು ಹೊಲ್ದಾಕ್ ಕೂಲಿನ ಬರ್ಲಿಲ್ಲ ಅಂದ್ರೆ ಬೇಡ ಬಿಡು. ನಮಗೆ ಗೊತ್ತೈತಿ ಹೆಂಗೆ ಕರ್ಕೊಂಬಂದು ಹೆಂಗೆ ಮಾಡಿಸ್ಬೇಕು ಅಂಬೋದು ಗೊತ್ತೈತಿ. ಯಾಕೆ ನಿಮಗೆ ಒಟ್ಟುರಿ ಸ್ವಲ್ಪ ಮುಂದುವರಿತಾ ಇದ್ದಾನಲ್ಲ ನನ್ನ ಮಗ ಹೊಲ್ದಾಗ ಬದುಕು ಮಾಡ್ಕೊಂಡು. ಅದಕ್ಕೆ ಇಲ್ಲೂ ತರ ತಿಗಡಿ ತಂದಿಕ್ಕಾಕ್ ಬರ್ತೀರಾ. ತಂದಿಕ್ರಿ ದೇವ್ರ ಇದ್ದಾನೆ ಪರಮಾತ್ಮ ನಮಗೆ ಒಳ್ಳೇದು ಮಾಡಾಕೆ. ನನ್ನ ಮಗ ಸೊಸೆ ನನ್ನ ಮಗಳು ಯಾರಿಗೂ ಅನ್ಯಾಯ ಮಾಡ್ದಾರಲ್ಲ. ನನ್ನ ಗಂಡ ಆಗ್ಲೇಳು ಹೊಲ್ದಾಗ ಬಂದಾರ ಒಂದು ಮಾತು ಅಂದಾರಲ್ಲ ಏನಿಲ್ಲ. ಸುಮ್ಮನೆ ನೀವಿಬ್ರು ಮುಂದುವರಿಯೋದು ನೋಡಿ ಸಹಿಸ್ಕೆಮಕ್ಕ ಆಗ್ದಿಲ್ಲಕ್ಕೆ ಚೌಡಮ್ಮ ನಮ್ಮ ಹೊಲ್ದಾಗ ಕೂಲಿ ಬರಬೇಡ ಅಂತ ಅಂದ್ಲು. ಹಂಗಂದ್ಲು ಹಿಂಗಂದ್ಲು ಅಂತ ಗಿಡಮ್ಮ ನೀನು ಬೋಲು ಇದು ಮಾಡ್ತೀಯ ಕಣೆ. ನೀನು ಮುಂದುವರ್ದಿರಾರು ನೋಡಿ ನೀನು ಸಹಿಸ್ಕೆಮಲ್ಲ. ನೀವು ಯಾವತ್ತೂ ಮುಂದುವರ್ದಿರಾರು ನೋಡಿ ಹೆಂಗೆ ಒಟ್ಟೂರ್ಕಮ್ಮ ಅಂತ ಬುದ್ಧಿ ಇಲ್ಲ. ಇನ್ನು ಒಳ್ಳೇದು ಬಯಸ್ತೀನಿ. ಇನ್ನು ಕೂಲಿಯರ್ನ ಕರ್ಕೊಂಬರಿ ಅಂದರೆ ಕರ್ಕೊಂಬರ್ತೀನಿ ನಾನು ಅಂತಾಳೆ ನಾನು. ಸುಮ್ಮನೆ ಮಾತಾಡಬೇಡ ನೀನು. ಸುಮ್ಮನೆ ಹೋಗೋದು ಕಲಿ.
ಕಮ್ಮನ್ ಮಾಡ್ಸಕ್ ಗೊತ್ತೈತಿ ತಗಳೆ. ನೀನು ಊರು ತುಂಬ ಕೂಲಿಯರ್ಗೆ ಹೇಳ್ಕೊಂಬರಿ. ನಾವ್ ಹೆಂಗ್ ಮಾಡ್ಬೇಕು ಬದುಕಂಬದ್ ಗೊತ್ತೈತಿ. ನಾವೇ ಮಾಡ್ತೀವಿ, ನಮಗೆ ಗೊತ್ತೈತಿ ಹೆಂಗ್ ಮಾಡ್ಬೇಕು ಅಂತ. ಹೌದಾ? ಎಲ್ಲಾರ್ಗು ಹೇಳಿದ್ಯೇನೆ ಅಂತಾಳೆ. ಯಾಕಂದ್ರೆ ಇವತ್ತೆಲ್ಲ ಊರೆಲ್ಲ ಹುಡ್ಕಾಡೇವಳೆ, ಕೂಲಿಯರ್ ಸಿಕ್ಕಿಲ್ಲ ಒಬ್ರು. ಅದಕ್ಕೆ ಸಿಟ್ಟು ಬಂದ್ಬಿಟ್ಟೈತಿ. ಇಲ್ಲದ್ದು ಹೇಳೋಳಲ್ಲ ಎಲ್ಲರಿಗೂ ಅಂತೇಳಿ ಸಿಟ್ಟು ಬಂದ್ಬಿಟ್ಟೈತಿ. ಅವ್ರ ಹೊಲ್ದಕ್ಕೆ ಒಬ್ರು ಕೂಲಿ ಹೋಗಲ್ವಲ್ಲ, ಅದಕ್ಕೆ ಬಾಸಪ್ಪ ಏನಂಗೆ ಕೂಲಿಯರ್ನ ಒಂಥರ ನೋಡ್ತಿರ್ತಾನೆ. ಕೂಲಿ ಮಾಡಕ್ಕೆ ಬಂದವ್ರೆ ಅಂತ. ಇವಳು ಹಂಗೆ ಸೋಡಮ್ಮ ನಮ್ಮ ಹೊಲ್ದಾಗ ಕೂಲಿ ಬಂದವ್ರೆ ಅಂತ ಬಂದಿರೋ ಅಂತ ಕೂಲಿಯರ್ತಾಗೆ ಸಾವುಕಾರಕ್ಕೆ ತೋರಿಸ್ತಾಳೆ. ಸಾವುಕಾರಕ್ಕೆ ಯಾಕೆ ತೋರಿಸ್ತಾಳೆ? ಅವ್ರು ಬದುಕು ಮಾಡ್ತಾರೆ, ದುಡ್ಡು ಕೊಡ್ತಾಳೆ ಅಷ್ಟೇ. ಏನು ಪುಕ್ಸಟ್ಟೆ ಕೊಡ್ತಾಳೆ ಇವಳೇನು? ಎಲ್ಲರೂ ಹಂಗೆ ಬೈಕೆಂಬದು. ಇವಾಗ ನನ್ನ ಹತ್ರ ಎಷ್ಟು ಜನ ಬರ್ತಾರೆ ಗೊತ್ತೇ ಕೂಲಿ ಕೆಲಸಕ್ಕೆ. ಅಕ್ಕ ನಾನು ನಿನ್ನ ಜೊತೆಗೆ ಬತ್ತೀನಿ ಕಣಕ ಗಿಡಕಯ್ಯ ಅಂತೇಳಿ ಎಲ್ಲ ನನ್ನ ಜೊತೆಗೆ ಬರ್ತಾರೆ. ಹಂಗೆ ಮಾಡ್ಬೇಕು ಗಿಡಕಯ್ಯ, ನೀನು ಒಬ್ರು ಸಿಗಬಾರ್ದು. ಅವ್ಳು ಕರೆದ್ರು ಒಬ್ರು ಹೋಗ್ಬಾರ್ದು. ಹಂಗೆ ಮಾಡ್ಬೇಕು. ಹಂಗೆ ಮಾಡಿದ್ರೇನೆ ಮತ್ತೆ ಗೊತ್ತಾಗೋದು. ಹಳೆ ಮಾಡೋದು ಕೈ ಬಿಟ್ಟು ಕಂಡರ್ ಕೈ ಕೆಳಗೆ ಅವನ ಮಗ ಕೆಲಸ ಮಾಡಕ್ಕೆ ಹೋಗ್ಬೇಕಾ ಗುಂಡ ಅನ್ನೋ ಹಂಗಾದ್ರೆ ಮತ್ತೆ ಗೊತ್ತಾಗೋದು. ನೋಡೋ ಗಿಡಮ್ಮ, ಋತುಂಗ್ ಗಂಡಂಗು ತಂದಿಕಕ್ಕೆ ಆಗ್ಲೆಲ್ಲ ಗುಂಡನೂ ಅದೃಷ್ಟ ಇಬ್ರು ಇವ್ರ ಮನೆ ಕಡೆಗೆ ನೋಡ್ತಿರ್ತಾರಂತೆ, ಅಬ್ಸರ್ವ್ ಮಾಡ್ತಿರ್ತಾರಂತೆ. ಅದೇ ಗಂಡ ಹೆಂಡತಿ ಇಬ್ರು ಗುದ್ದಾಡ್ತಾರೋ ಏನೋ ಅಂತೇಳಿ ನೋಡಕ್ಕೆ ಋತಮ್ಮ. ಅವಳು ಅದೃಷ್ಟ ಅನ್ನೋಳು ಭಾರಿ ಇದ್ದಾಳವಳು. ಅವನು ಹಂಗೆ ನೋಡಕ್ ಮಾತ್ರ ಹಂಗೈದಾನೆ. ಎಷ್ಟು ಇದನ್ನ ಮಾಡ್ತಾನೆ ಗೊತ್ತೇ? ಕೂಲಿಯರ್ಗೆ ಒಂದು ಲೋಟ ಕಾಪಿ ತಂದು ಕೊಡೋಕೆ ಇನ್ನು ಮುಂದೆ ನೋಡ್ತಾನೆ ಅಂತ ಕಂಜೂಸ್ ಅವನು. ಅಂತ ನನ್ನ ಮಗ ಅವನು ಒಳ್ಳೆಯವನಲ್ಲ. ಅದೇ ಗಂಡ ಹೆಂಡತಿ ಜಗಳ ಆಡ್ತಾರೇನೋ ಅಂತೇಳಿ ನೀವಿಬ್ಬರು ಚೆನ್ನಾಗಿರ್ಬೇಕು. ಯಾರು ಏನೇ ಹೇಳಿ, ಯಾರು ಏನೇ ಮಾತಾಡ್ಕೊಂಬ್ಲಿ, ಯಾರು ಏನೇ ಹೇಳೋಳು, ನೀನು ಚೆನ್ನಾಗಿರ್ಬೇಕು ಅಷ್ಟೇ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಅವ್ರು 1000 ಹೇಳೋಳು. ಸುಮ್ಮನೆ ಇವತ್ತು ತಂದಿಕ್ತಾರೆ ಅದು ಇದು ಇಲ್ಲದ್ದೆಲ್ಲ ಹೇಳಿ. ನೋಡಪ್ಪ ಇದೇನಪ್ಪ ಹಿಂಗೆ ಇದ್ದಾಳೆ ಋತು ಗಂಡನ ಜೊತೆಗೆ ಅಂತೇಳಿ ಅವರೇ ಆಶ್ಚರ್ಯ ಪಡ್ಬೇಕು. ಹಂಗಿರ್ಬೇಕು ಋತು ನೀನು. ನನಗೂ ಅರ್ಥ ಆಗ್ತೈತಕ್ಕ ಇವ್ರ ಬುದ್ಧಿ ಅಂತದ್ದು ಅಂತ. ಇವರೆಲ್ಲ ಮಾಡ್ತಾ ಇರೋದು ನನಗೂ ಗೊತ್ತೈತೆ, ಏನೇನು ಕಿತಾಪತಿ ಮಾಡ್ತಾ ಇದ್ದಾರೆ ಅಂತ. ಯಾಕೆ ನೋಡ್ತಾ ಇದ್ದಾರೆ ಅದಕ್ಕೆ ಮತ್ತೆ ನನಗೂ ಗೊತ್ತಾಗ್ಬಿಡ್ತು. ಇವರೆಲ್ಲ ಯಾಕೆ ಹಿಂಗೆ ಮಾಡ್ತಾರೆ ಅಂತೇಳಿ ನಾನು ಎಲ್ಲ ತಿಳ್ಕೊಬಿಟ್ಟೆ ಕಣಕ್ಕ. ನಾನು ಇನ್ನು ಇವ್ರು ಹೇಳೋವೆಲ್ಲ ಕೇಳ್ತೀನಿ ಅಂತ ಅನ್ಕೊಂಡಿದ್ಯಾ? ಇವ್ರು ಹೇಳೋ ಯಾಕೆ ಕೇಳಲ್ಲ. ಬಂದು ನನಗೆ ಯಾಕೆ ನಾನು ಮಾತು ಹೇಳಿ ಸರಿಯಾಗಿ ಉಗಿದು ಬಿಡ್ತೀನಿ. ಮತ್ತೆ ನಮ್ಮ ಸುದ್ದಿಗೆ ಬರಬಾರ್ದು, ನಮ್ಮ ಮನೆ ಸುದ್ದಿಗಾಗಲಿ ನಮ್ಮ ಸುದ್ದಿಗಾಗಲಿ ಬರಬಾರ್ದು. ಮತ್ತೆ ಸರಿಯಾಗಿ ಬೈದು ಹೇಳ್ತೀನಿ. ಪಾಪ ಸುಮ್ಮನೆ ಪ್ರವೀಣನ ಮೇಲೆ ಎಂಥ ಅಪವಾದ ಓದಿಸಿದ್ರೆ ಪಾಪ ದೇವ್ರಂಥ ಮನುಷ್ಯ. ಆಂಟಿ ಎಂಥದ್ದೇನು ಮಾಡಿಲ್ಲ ಅಂತಂದ್ರು ಸುಮ್ಮನೆ ಅದೇ ಇವಾಗ ಹಿಂಗೆಲ್ಲ ಆಗಿರೋದಕ್ಕೆ ಅವ್ರಿಗೊಂಥರ ಖುಷಿ ಆಗ್ಬಿಟ್ಟೈತಿ. ಹಿಂಗಾಯ್ತಲ್ಲ ಅಂತೇಳಿ ನಾವೇನು ಚೆನ್ನಾಗಿರ್ತೀವಿ ತಗ. ನಮಗೂ ಗೊತ್ತೈತಿ ನಮ್ಗೇನು ಹಿಂಗೆ ಕಮ್ಮಿ ಆಗಿಲ್ಲ. ಟೌನ್ನಾಗೆ 4 ಸೈಟ್ ಇದ್ದಾವೆ, ಇವತ್ತು 2 ಕೋಟಿ ರೂಪಾಯಿ ಸೈಟ್ ಇದ್ದಾವೆ. ಅದೇ ಹಿಂಗೆಲ್ಲ ಆಗೈತಲ್ಲ. ಜಗಳ ಆಡ್ತಾರೆ, ಗಂಡ ಹೆಂಡತಿ ಗುದ್ದಾಡಿದ್ರೆ ನಮ್ಮನ್ನು ಕರೀತಾರೆ ಬಿಡ್ಸಕ್ಕೂ ಅದಕ್ಕೂ ಮಾತಾಡಿಸ್ತಾಳೆ, ನಮ್ಮ ತಕ್ಕೆ ಬತ್ತಾಳೆ ಸುತ್ತಾರ್ಕೊಂಡು ಅಮ್ಮಂಗೆ. ಅದಕ್ಕೆ ನೋಡೋದು ಕಣೆ. ನನಗೆ ಗೊತ್ತಾಯ್ತು ಬಿಡು. ಅವ್ರು ಯಾಕೆ ನಿಮ್ಮ ಮನೆ ಕಡೆಗೆ ಆಗ್ಲಲ್ಲ ಅಬ್ಸರ್ವ್ ಮಾಡ್ತಾರೆ ಅಂದರೆ ಇದಕ್ಕೆ ಋತಮ್ಮ ನೀನು ನಿನ್ನ ಗಂಡ ಅವ್ರ ಎದುರಿಗೆ ನಗ್ನಗ್ತಾ ಚೆನ್ನಾಗಿರ್ಬೇಕು ಕಣೆ. ನಾನು ಹಂಗೆ ಅಂದ್ಕೊಂಡಿರೋದು. ಅವ್ರ ಎದುರಿಗೆ ಚೆನ್ನಾಗಿರ್ತೀವಿ ಬಿಡು. ನನ್ನ ಗಂಡನ ಬಗ್ಗೆ ನಿಪ್ಪಟ್ಟು ಯಾವಳು ಏನು ಹೇಳಿದ್ರು ಕೇಳಲ್ಲ. ನನ್ನ ಗಂಡನ ಮೇಲೆ ನನಗೆ ನಂಬಿಕೆ ಬಂದೈತೆ. ನನ್ನ ಗಂಡ ನಾವು ಚೆನ್ನಾಗಿರ್ತೀವಿ. ಯಾರು ಏನು ಹೇಳಿದ್ರು ತಲೆ ಕೆಡಿಸ್ಕೊಂಬಲ್ಲಿ ಗೊತ್ತೈತೆ ನಾನು ಹೆಂಗಿರ್ಬೇಕು ಅಂತ. ಯಾರು ಎಷ್ಟಾನ ಮಾತಾಡ್ಲೇಳು ನಾನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನನ್ನ ಗಂಡನ ಮೇಲೆ ನನಗೆ ನಂಬಿಕೆ ಇದ್ರೆ ಸಾಕು. ಅವನಂಥವೆಲ್ಲ ಮಾಡಲ್ಲ ಕಣೆ. ಪಾಪ ಒಳ್ಳೆ ಮನುಷ್ಯ. ಸುಮ್ಮನೆ ಯಾರನ್ನ ಇಂಥವೆಲ್ಲ ತಾರ ತಿಗಡಿ ತಂದಿಕ್ಕವ್ರು ಅಷ್ಟೇ. ಪಾಪ ಒಳ್ಳೆನ್ ಕಣೆ, ಅವ್ನಂಗೆ ಮಾಡಲ್ಲ. ಪಾಪ ಅವನ ಮೇಲೆ ನಂಬಿಕೆ ಇಡ್ಬೇಕು ನೀನು. ಅವ್ನ ನಂಬಿಕೆ ಕಣೆ, ಅವನ ಮೇಲೆ ನಂಬಿಕೆ ಇಡಬೇಕು. ಅಷ್ಟೇ. ಯಾರು ಹೇಳೋದು ಕೇಳಕ್ಕೆ ಹೋಗ್ಬೇಡ ನೀನು. ಸುಮ್ಮನೆ ಅದು ಇದು ತಂದಿಕಾಕ್ ನೋಡ್ತಾರೆ. ತಂದಿಕ ಜನ ಜಾಸ್ತಿ. ಗಂಡ ಹೆಂಡತಿ ಚೆನ್ನಾಗಿದ್ದಾರೆ ಅಂದರೆ ಸಹಿಸ್ಕೊಂಬಲ್ಲ. ಗಂಡ ಹೆಂಡತಿ ಜಗಳ ಮಾಡ್ಕೊಂಡ್ರೆ ಅವ್ರೇನು ಇವಾಗ 4 ಸೈಟ್ ತಗೊಂಡಿದ್ದೀರಾ ಟೌನ್ನಾಗ, ನೀವು ಇನ್ನೂ ಒಂದು 4 ಸೈಟ್ ಮಾಡಿದ್ರೆ ಈಗ ಗಂಡ ಹೆಂಡತಿ ಜಗಳ ಮಾಡ್ಕೊಂಡು ದೂರ ಆದರೆ ಅದು ಇದು ಅಂತೇಳಿ ಜಗಳ ಮಾಡ್ಕೊಂಡು ದೂರ ಆಗ್ತಾರೆ. ಅವಾಗ ದುಡ್ಡು ಕಾಸು ಎಲ್ಲ ಖರ್ಚಾಗ್ತವೆ. ಹಂಗಾದ್ರೆ ಮುಂದುವರಿಯಲ್ಲ ಅಂತ ಹೇಳಿ ಹಿಂಗೆ ಮಾಡೋದು. ಮತ್ತೆ ಪಾಪ ನಾನು ನನಗೆ ಬೇಜಾರಾಗುತ್ತೆ ಇವಾಗ. ಸುಮ್ಮನೆ ನನ್ನ ಗಂಡನ ಮರ್ಯಾದೆ ನಾನೇ ತಕ್ಕೊಂಡಂಗಾಯ್ತು ಅಂತ. ಮತ್ತೆ ಇಂಥವೆಲ್ಲನ ಸುಮ್ಮನೆ ಗಂಡ ಹೆಂಡತಿ ಜಗಳ ಆಡೋಕ್ಕಾಗಿ ತಂದಿಕ್ತಾರೆ ಜನ. ಸುಮ್ಮನೆ ಹಿಂಗೆ ಮಾಡೋಂತಲ್ಲಾದ್ರೂ ಅವಳಿ ನಾಟಕ ಮಾಡೋಂತಲ್ಲಾದ್ರೂ ಬೇರೆಯವ್ರನ್ನ ಬಿಟ್ಟು ಹೇಳ್ಕೊಡ್ತಾರೆ. ಇವ್ರು ಎಂಥ ಜನಗಳು. ಅದಕ್ಕೆ ಯಾವತ್ತು ಅವನು ಮಾತ್ರ ನೀನು ಅನುಮಾನಿಸ್ಬೇಡ. ನೀನು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಅಷ್ಟೇ. ನೀವಿಬ್ಬರು ಚೆನ್ನಾಗಿರ್ಬೇಕು. ನೋಡವ್ರು ಇವಾಗ ಎಷ್ಟು ಇದು ಮಾಡ್ತಾರೆ. ಗಂಡ ಹೆಂಡತಿ ಜಗಳ ಆಡಿದ್ರೆ ಸಾಕು. ಇವಾಗ ಒಂದು ಹಿಂಗೆ ಆಗಿರೋದಕ್ಕೆ ತಂದಿಕ್ಕಕ್ಕೆ ನೋಡ್ತಾರೆ ನೋಡು. ಗಂಡ ಹೆಂಡತಿ ಚೆನ್ನಾಗಿರ್ಲಿ ಅನ್ಬೇಕಮ್ಮ. ನಾನೇನೋ ಅಷ್ಟೇ ಅಮ್ಮ, ಗಂಡ ಹೆಂಡತಿ ಚೆನ್ನಾಗಿರ್ಲಿ ಅಂತೀನಿ. ಯಾರಿಗೇ ಆಗಲಿ ಚೆನ್ನಾಗಿದ್ರೆ ಸಾಕಪ್ಪ ನೋಡೇನು ಅಂತೀವಿ. ಒಳ್ಳೇದು ಬಯಸ್ಬೇಕಣಮ್ಮ ಯಾರಿಗೇ ಆಗಲಿ. ನಾನಂತೂ ಈಗ ನೀನೇನ ಅಂದ್ಕರುತ್ತಮ್ಮ ಈ ಗಿಡಕ್ಕೆ ಏನು ಹಿಂಗಂಬುತ್ತೆ ಅಂತ ನಾನು ಯಾರಿಗೂ ನಾವು ಕೆಟ್ಟದ್ದು ಬಯಸಲ್ಲ. ನಾವಿನ್ನೂ ಒಳ್ಳೇದೇ ಬಯಸ್ತೀನಿ. ಇವ್ರಿಗೆ ಹಂಗೆ ಮತ್ತೆ ಇವ್ರಿಗೆ ಎಷ್ಟಿಲ್ಲೋಡು ಕೂಲಿ ಕರ್ಕೊಂಡು ಹೋದ್ರೆ ನಾನೇನ ಕೆಲಸದಾರನ ಒಂದೇ ಗಂಟೆ ಹೆಚ್ಚಾಗೆ ಮಾಡ್ತಿದ್ವಿ. ಅಯ್ಯೋ ಒಂದೇ ದಿನಕ್ಕೆ ಮುಗಿಯೋ ಅಂತ ಬದುಕ 2 ದಿನ ಮಾಡು ಅಂತ ಹೇಳ್ಕೊಡ್ತಾಳೆ ಕೂಲಿಯರಿಗೆ ಅಂತ ನನ್ನ ಮೇಲೆ ಸುಮ್ಮನೆ ಆರೋಪ ಮಾಡಿ ನಿನ್ನ ಕೂಲಿ ಕರಿಯಲ್ಲ ಹಂಗೆ ಹಿಂಗೆ ಅಂತ
ಕರೀಲಿಲ್ಲ. ಗುಂಡಂಬನ ಇದ್ದಾನ ಅವನು. ಹಬ್ಬ ಭಾಳ ಮಾರಮ್ಮ. ಅವಳೆಂತಾಳು ಹಬ್ಬಬ್ಬಬ್ಬಬ್ಬ ಭಾರಿ ಅದಾಳೆ. ಅವನು ರಮೇಶಪ್ಪ ಅಂತೂ ಹಬ್ಬಬ್ಬಬ್ಬ ಅವನು ಹಂಗೆ. ಬಸಪ್ಪ ಓಯ್ ಅವನೆಂತಾನು. ಅಯ್ಯೋ ಬಾಲು ಇದಾರ ಕಣಮ್ಮ ಇಲ್ಲಿನ ಜನ. ಒಂದಿಷ್ಟೇನಿಲ್ಲ. ಗಿಡ್ಡ ಮಕ್ಕ ಹೇಳ್ತಾ ಇರೋದು ಸರಿಯಾಗೈತೆ. ನನ್ನ ಗಂಡ ತುಂಬ ಒಳ್ಳೆಯವನು. ಶ್ರೀರಾಮಚಂದ್ರನ್ ಅಂತ ನನ್ನ ಗಂಡ. ಆದರೆ ನನ್ನ ಗಂಡನ ಬಗ್ಗೆ ಈ ಗುಂಡನು ಅದೃಷ್ಟ ತಂದಿಕ್ಕದಕ್ಕೆ ನೋಡ್ತಾವ್ರೆ. ನಮ್ಮ ಮನೆ ಕಡೆಗೆ ಯಾಕೆ ನೋಡ್ತಾವ್ರೆ ಅಂದರೆ ಗಂಡ ಹೆಂಡತಿ ಜಗಳ ಆಡ್ತಾರೇನೋ ಅಂತ ಅಬ್ಸರ್ವ್ ಮಾಡ್ತಾವ್ರೆ. ನಾವ್ಯಾಕೆ ಗಂಡ ಹೆಂಡತಿ ಜಗಳ ಆಡ? ನಾವಂತೂ ಜಗಳ ಆಡಲ್ತಾಗ. ನಾವು ಯಾವತ್ತೂ ಚೆನ್ನಾಗೇ ಇರ್ತೀವಿ. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.